ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಮೇಜರ್ ಆಗಿ ನಿಮಗೆ ಎರಡು ಟೈಪ್ ಕೇಳಬಹುದು. ಒಂದು ಬ್ರೂಟ್ ಫೋರ್ಸ್ ಕೇಳಬಹುದು, ಇಲ್ಲ ಅಂತಂದ್ರೆ ಬ್ರಾಂಚ್ ಅಂಡ್ ಬೌಂಡ್. ಸೊ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಇದು ಬ್ರೂಟ್ ಫೋರ್ಸ್ ಟೆಕ್ನಿಕ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಈ ಕೊಟ್ಟಿದಾರಲ್ಲ ಈ ಒಂದು ಗ್ರಾಫ್, ಇದನ್ನ ನಿಮಗೆ ಎರಡು ತರ ಕೊಡಬಹುದು ಕ್ವಶನ್ ಅನ್ನ. ಒಂದು ಗ್ರಾಫ್ ತರ, ಇಲ್ಲ ಅಂತಂದ್ರೆ ಮ್ಯಾಟ್ರಿಕ್ಸ್ ತರ. ಸೊ ಅದಕ್ಕೋಸ್ಕರ ಮ್ಯಾಟ್ರಿಕ್ಸ್ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ಇದೇ ಕ್ವಶನ್ ಅನ್ನ ಮ್ಯಾಟ್ರಿಕ್ಸ್ ಅಲ್ಲಿ ಆದ್ರೆ ಯಾವ ರೀತಿ ಕೊಡ್ತಾರೆ ಅಂತ ನೋಡಿ. ಯಾವ್ಯಾವ ನೋಡಿರೋದು 1 2 3 4. ಸೊ ಇವುಗಳನ್ನ ನೋಡ್ ಅಥವಾ ವರ್ಟೆಕ್ಸ್ ಅಂತ ಕರಿತೀವಿ. ಈ ಲೈನ್ಗಳು ಕನೆಕ್ಟ್ ಮಾಡ್ತಿದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ಎಡ್ಜಸ್ ಅಂತ ಕರಿತೀವಿ, ಸರಿನಾ? ಸೊ ಇವಾಗ ನೋಡ್ಗಳನ್ನ ಯೂಸ್ ಮಾಡಿ. 1 2 3 4 1 2 3 4 ಇದೇ ಆರ್ಡರ್ ಅಲ್ಲಿ ಬರ್ಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ, 3 ಇಲ್ಲಿ ಬಂದು 2 ಇಲ್ಲಿ ಬಂದಿತ್ತು ಅಂತಂದ್ರೆ ಇಲ್ಲೂ ಕೂಡ ಅದೇ ಬರೀಬೇಕು, ಸರಿನಾ? 3 ಇಲ್ಲಿ ಬಂದು ಇಲ್ಲಿ 2 ಬರಬೇಕು. ಏನ್ ಆರ್ಡರ್ ಅಲ್ಲಿ ಈ ಕಡೆ ಬರೀತೀರಾ ಅದೇ ಆರ್ಡರ್ ಅಲ್ಲಿ ಈ ಕಡೆ ಬರೆದ್ರೈತೆ ಅಷ್ಟೇ. ಸೊ ಇವಾಗ 1 ಇಂದ 1 ಗೆ ಏನಾದ್ರೂ ರೂಟ್ ಇದೆಯಾ? ಇಲ್ಲ. 2 ಇಂದ 2 ಗಿಲ್ಲ, 3 ಇಂದ 3 ಗಿಲ್ಲ, 4 ಇಂದ 4 ಗಿಲ್ಲ. 1 ಇಂದ 2 ಗಿದೆಯಾ? 1 ಇಂದ 2 ಗೆ ಎಸ್. ಎಷ್ಟು ವ್ಯಾಲ್ಯೂ? 10. ನೆಕ್ಸ್ಟ್ 1 ಇಂದ 2 ಗೆ 10 ಇದೆ ಅಂತಂದ್ರೆ 2 ಇಂದ 1 ಗೂ ಕೂಡ ಅಷ್ಟೇ ಇರುತ್ತಲ್ವಾ? ಈಗ ಚಿಕ್ಕಮಂಗ್ಳೂರಿಂದ ಹಾಸನ್ಗೆ 10 ಕಿಲೋಮೀಟರ್ ಅಂದ್ರೆ ಹಾಸನಿಂದ ಚಿಕ್ಕಮಂಗ್ಳೂರ್ಗೂ ಕೂಡ 10 ಕಿಲೋಮೀಟರ್. 10 ಕಿಲೋಮೀಟರ್ ಅಂತ ಅನ್ಕೋಬೇಡ್ರಿ, ಎಕ್ಸಾಂಪಲ್ ಹೇಳಿದ್ದಷ್ಟೇ. ಸೊ ಇವಾಗ 2 ಇಂದ 1 ಗೂ ಕೂಡ 10 ಇರುತ್ತೆ. 1 ಇಂದ 3 ಗೆ 15 ಇದೆ ಅಂತಂದ್ರೆ 3 ಇಂದ 1 ಗೂ ಕೂಡ 15 ಇರುತ್ತೆ. 1 ಇಂದ 4 ಗೆ 20 ಇದೆ ಅಂತಂದ್ರೆ 4 ಇಂದ 1 ಗೂ ಕೂಡ 20 ಇರುತ್ತೆ. ನೆಕ್ಸ್ಟ್ 2 ಇಂದ 3 ಗೆ 2 ಇಂದ 3 ಗೆ 35 ಇದೆ ಅಂತಂದ್ರೆ 3 ಇಂದ 2 ಗೂ ಕೂಡ 35 ಇರುತ್ತೆ. 2 ಇಂದ 4 ಗೆ 25 ಇದೆ ಅಂತಂದ್ರೆ 4 ಇಂದ 2 ಗೂ ಕೂಡ 25 ಇರುತ್ತೆ. 3 ಇಂದ 4 ಗೆ 30 ಇದೆ ಅಂತಂದ್ರೆ 4 ಇಂದ 3 ಗೂ ಕೂಡ 30 ಇರುತ್ತೆ. ಸೊ ಈ ತರ ಕೊಡಬಹುದು ಮ್ಯಾಟ್ರಿಕ್ಸ್ ಫಾರ್ಮೇಟ್ ಅಲ್ಲಿ, ಇಲ್ಲ ಅಂತಂದ್ರೆ ಈ ತರ ಕೊಡಬಹುದು. ಎರಡಕ್ಕೂ ಕೂಡ ನೀವು ರೆಡಿ ಆಗಿರ್ಬೇಕು. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಯಾವ್ದಾದ್ರೂ ಒಂದು ನೋಡ್ ಅಥವಾ ವರ್ಟೆಕ್ಸ್ ಅನ್ನ ಸೋರ್ಸ್ ವರ್ಟೆಕ್ಸ್ ಅಂತ ತಗೊಳ್ಳೋಣ. ಲೆಟ್ 1 ಬಿ ದಿ ಸೋರ್ಸ್ ವರ್ಟೆಕ್ಸ್ ಅಥವಾ ನಾವು ನೋಡ್ ಅಂತ ಕೂಡ ಕರಿಬಹುದು. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಳೋಣ. ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು? ಈಗ ಉದಾಹರಣೆಗೆ ನಾನೊಬ್ಬ ಸೇಲ್ಸ್ಮೆನ್, ನಾನು ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಪ್ರಾಡಕ್ಟ್ ಗಳನ್ನ ಮಾರ್ಕೆಟಿಂಗ್ ಮಾಡ್ಬೇಕು, ಸೇಲ್ಸ್ ಮಾಡ್ಬೇಕು. ಈಗ ನಾನು ಯಾವುದೋ ಒಂದು ಊರಲ್ಲಿ ಇದ್ದೀನಿ, ಫಾರ್ ಎಕ್ಸಾಂಪಲ್ ಎ ಅನ್ನೋ ಊರಲ್ಲಿ. ನನ್ನ ಸುತ್ತಮುತ್ತಲು ಬಿ ಅನ್ನೋ ಒಂದು ಊರಿದೆ, ಸಿ ಅನ್ನೋ ಒಂದು ಊರಿದೆ, ಡಿ ಅನ್ನೋ ಒಂದು ಊರಿದೆ ಅಂತ ಅನ್ಕೊಳ್ಳಿ. ಈಗ ನಾನು ನನ್ನ ಮನೆಯಿಂದ ಶುರು ಮಾಡ್ತೀನಿ ಸೇಲ್ಸ್ ಮಾಡೋದಕ್ಕೆ. ಸೊ ಎ ಇಂದ ಬಿಗೆ ಹೋಗ್ತೀನಿ, ನೆಕ್ಸ್ಟ್ ಸಿ ಅನ್ನೋ ಊರಿಗೆ ಹೋಗ್ತೀನಿ, ನೆಕ್ಸ್ಟ್ ಡಿ ಅನ್ನೋ ಊರಿಗೆ ಹೋಗ್ತೀನಿ. ಸಂಜೆ ಆದ್ಮೇಲೆ ವಾಪಸ್ ನಾನು ಮತ್ತೆ ಎಗೆ ಬರ್ಬೇಕಲ್ವಾ? ಅಂತ ಅಂದ್ರೆ ನಮ್ಮ ಊರಿಗೆ ಬರ್ಬೇಕಲ್ವಾ? ಎಸ್. ಸೊ ಎಲ್ಲಿಂದ ಶುರು ಮಾಡಿರ್ತೀರಾ ಅಲ್ಲಿಗೆ ವಾಪಸ್ ಬರಬೇಕು. ಎರಡನೇ ಕಂಡೀಷನ್ ಏನು ಅಂತಂದ್ರೆ, ಈ ಸ್ಟಾರ್ಟ್ ಮತ್ತೆ ಎಂಡ್ ಆಗಿರುವಂತ ವರ್ಟೆಕ್ಸ್ ಅನ್ನ ಬಿಟ್ಟು ಉಳಿದಿರೋದು ಎಲ್ಲದೂ ಕೂಡ ಕೇವಲ ಒಂದ್ಸಲಿ ಮಾತ್ರ ಟ್ರಾವೆಲ್ ಆಗಿರ್ಬೇಕು. ಅಂದ್ರೆ ನಿಮ್ದು ಹೋಮ್ ಸಿಟಿಯಿಂದ ನೀವು ಶುರು ಮಾಡ್ತೀರಾ, ವಾಪಸ್ ಬರ್ತೀರಾ, ಅದ್ರದ್ದು 2 ಕೌಂಟ್ ಆದಂಗ ಆಗುತ್ತೆ, ಹೋಗಿದ್ದೊಂದು ಬಂದಿದ್ದೊಂದು. ಬಟ್ ಇನ್ನು ಉಳಿದಿರೋ ಇರ್ತಾವಲ್ಲ ಬಿ ಸಿ ಡಿ ಇವೆಲ್ಲವನ್ನು ಕೂಡ ಕೇವಲ ಒಂದ್ಸಲಿ ಮಾತ್ರ ನೀವು ಟ್ರಾವೆಲ್ ಮಾಡಬೇಕು. ಸೊ ಇವಾಗ ಅದರಲ್ಲೂ ಡಿಫ್ರೆಂಟ್ ಸಿನಾರಿಯೋಸ್ ಬರ್ಬೋದು. ಈಗ ನಾನು ಎ ಇಂದ ಸಿಗೆ ಹೋಗಿ ಆಮೇಲೆ ಬಿಗೆ ಹೋಗಿ ಆಮೇಲೆ ಡಿಗೆ ಹೋಗ್ತೀನಿ, ಇಲ್ಲ ಎ ಇಂದ ಡಿಗೆ ಹೋಗಿ ಬಿಗೆ ಹೋಗಿ ಸಿಗೆ ಹೋಗ್ತೀನಿ, ಇಲ್ಲ ಎ ಇಂದ ಬಿಗೆ ಹೋಗಿ ಡಿಗೆ ಹೋಗಿ ಸಿಗೆ ಹೋಗ್ತೀನಿ. ಸೊ ಈ ತರ ಡಿಫ್ರೆಂಟ್ ಸಿನಾರಿಯೋಸ್ ಬರ್ಬೋದು. ಸೊ ಅವುಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಡಿಫ್ರೆಂಟ್ ಸಿನಾರಿಯೋ ಅಲ್ಲಿ ಯಾವುದು ಕಡಿಮೆ ಕಾಸ್ಟ್ ಆಗುತ್ತೆ ಅದರಲ್ಲಿ ಅವನು ಟ್ರಾವೆಲ್ ಮಾಡಿದ್ರೆ ಅವನಿಗೂ ಕೂಡ ಒಂದು ಸ್ವಲ್ಪ ಉಳಿತಾಯ ಆದಂಗ ಆಗುತ್ತೆ, ಮತ್ತೆ ಪ್ರಾಫಿಟ್ ಆದಂಗ ಆಗುತ್ತಲ್ವಾ? ಎಸ್. ಸೊ ಅದೇ ಒಂದು ಕಾನ್ಸೆಪ್ಟ್. ಈಗ ಯಾವ್ದು ನೋಡ್ ತಗೊಂಡಿರೋದು ನಾವು ಸೋರ್ಸ್ ನೋಡ್ 1 ಅಂತ ತಗೊಂಡಿದ್ದೀನಿ. 1 ಇಂದ ನಾನು ಎಲ್ಲಿಗೆ ಹೋಗ್ಬೋದು? 2ಗೂ ಹೋಗ್ಬೋದು, 3ಗೂ ಹೋಗ್ಬೋದು, 4ಗೂ ಹೋಗ್ಬೋದು. ಸೊ 1 ಇಂದ 2 ಹೋಗ್ಬೋದು, 1 ಇಂದ 3ಗೂ ಹೋಗ್ಬೋದು, 1 ಇಂದ 4ಗೂ ಹೋಗ್ಬೋದು. ಕಾಸ್ಟ್ ಎಷ್ಟಾಗುತ್ತೆ? 1 ಇಂದ 2ಗಾದ್ರೆ 10 ಆಗುತ್ತೆ, 1 ಇಂದ 3ಗಾದ್ರೆ 15 ಆಗುತ್ತೆ, ನೆಕ್ಸ್ಟ್ 1 ಇಂದ 4ಗಾದ್ರೆ 20 ಆಗುತ್ತೆ. ಸೊ ಇವಾಗಲೇ ಬರ್ಕೊಂಬಿಡ್ರಿ ಪಾತ್ ಕಾಸ್ಟ್ ಅನ್ನ, ಈಸಿ ಆಗುತ್ತೆ. 1 ಇಂದ 2ಗೆ ಬಂದಿದ್ದೀನಿ, 2ನೇ ಸಿಟಿಗೆ ಬಂದಿದ್ದೀನಿ. ಇನ್ನು ಉಳಿದಿರುವಂತ ಯಾವ್ಯಾವ ಸಿಟಿಗಳು ಉಳ್ಕೊಂಡು 3 ಉಳ್ಕೊಂತು, 4 ಉಳ್ಕೊಂತು. ಎಡ್ಜಿದೆಯಾ? 2 ಇಂದ 3ಗೂ ಕೂಡ ಇದೆ, 2 ಇಂದ 4ಗೂ ಇದೆ. ಸೊ 3 ಮತ್ತೆ 4. ನೆಕ್ಸ್ಟ್ 1 ಆಗಿದೆ, 3 ಆಗಿದೆ, 1 ಆಗಿದೆ, 3 ಆಗಿದೆ, 4 ಮತ್ತೆ 2 ಉಳ್ಕೊಂಡಿರೋದು. ಸೊ 4 2 ಬರ್ಕೊಳ್ಳಿ ಮೊದಲು, ಫಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ 1 ಮತ್ತೆ 4 ಆಗಿದೆ, 1 ಮತ್ತೆ 4 ಆಗಿದೆ. 2ಗೂ ಹೋಗ್ಬೋದು, 3ಗೂ ಹೋಗ್ಬೋದು, 2ಗೂ ಹೋಗ್ಬೋದು, ಮತ್ತೆ 3ಗೂ ಹೋಗ್ಬೋದು. ಈಗ ಪಾತ್ ಕಾಸ್ಟ್ ಎಷ್ಟಾಗುತ್ತೆ? 2 ಇಂದ 3ಗಾದ್ರೆ 35, ಅದೇ 2 ಇಂದ 4ಗಾದ್ರೆ 25. ನೆಕ್ಸ್ಟ್ 3 ಇಂದ 2ಗೆ 35 ಆಗುತ್ತೆ,
ನೆಕ್ಸ್ಟ್ 3 ಇಂದ 4ಗೆ 30 ಆಗುತ್ತೆ. 4 ಇಂದ 2ಗೆ 25, 4 ಇಂದ 3ಗೆ 30. ನೆಕ್ಸ್ಟ್ ಇವಾಗ ನೋಡಿ 1 ಆಯಿತು, 2 ಆಯಿತು, 3 ಆಯಿತು, ಇನ್ನು ಉಳಿದಿರೋದು ಯಾವುದು 4th ಸಿಟಿ ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ ಕೇವಲ 3ನೇ ಸಿಟಿ ಮಾತ್ರ ಉಳ್ಕೊಂತು. 4 ಉಳ್ಕೊಂತು, 2 ಉಳ್ಕೊಂತು. ನೋಡಿ 1 3 4 ಆಗಿದೆ, ಉಳ್ಕೊಂಡಿದ್ದೇನು 2. 1 4 2 ಆಗಿದೆ, ಉಳ್ಕೊಂಡಿದ್ದೇನು 3. 1 4 3 ಆಗಿದೆ, ಉಳ್ಕೊಂಡಿದ್ದೇನು 2. ಸರಿನಾ? ಪಾತ್ ಕಾಸ್ಟ್ ಅನ್ನು ನೋಡಿ. 3 ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 30 ಇದೆ. 4 ಇಂದ 3ಗೂ ಕೂಡ 30 ಇರುತ್ತೆ. 2 ಇಂದ 4ಗೆ ಎಷ್ಟಿದೆ? 25 ಇದೆ. 4 ಇಂದ 2ಗೂ ಕೂಡ 25 ಇರುತ್ತೆ. 2 ಇಂದ 3ಗೆ 35 ಇದೆ. 3 ಇಂದ 2ಗೂ ಕೂಡ 35 ಇರುತ್ತೆ. ನಾನು ಹೇಳಿದ್ದೆ ಎಲ್ಲಿ ಶುರು ಮಾಡಿರ್ತೀರಾ, ವಾಪಸ್ ಸಂಜೆ ನಾನು ಮನೆಗೆ ಬರಬೇಕಲ್ವಾ, ಸೊ ಮತ್ತೆ 1ಗೆ ಬನ್ನಿ. 1 1 1 1 1 1 ಸರಿನಾ? ಎಲ್ಲಿ ಶುರು ಮಾಡಿದ್ದೆ ವಾಪಸ್ ಅಲ್ಲಿಗೆ ಬಂದಿದ್ದೀನಿ. ಉಳಿದಿರೋ ಯಾವು ಕೂಡ ರಿಪೀಟ್ ಆಗಿಲ್ಲ. ಈಗ ಪಾತ್ ಕಾಸ್ಟ್ ಎಷ್ಟು? 4 ಇಂದ 1ಗಾದ್ರೆ 20, ಇಲ್ಲೂ ಕೂಡ 4 ಇಂದ 1, ಸೊ 20. ನೆಕ್ಸ್ಟ್ 3 ಇಂದ 1ಗಾದ್ರೆ 15 ಆಗುತ್ತೆ. ಇಲ್ಲೂ ಕೂಡ 3 ಇಂದ 1 ಇದೆ, ಸೊ 15. ನೆಕ್ಸ್ಟ್ 2 ಇಂದ 1ಗಾದ್ರೆ 10 ಆಗುತ್ತೆ, ಸೊ ಇಲ್ಲೂ ಕೂಡ 10. ಸರಿನಾ? ಸೊ ಇವಾಗ ಎಲ್ಲಾದ್ರದ್ದು ಕೂಡ ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ? ಸಿನಾರಿಯೋಗಳನ್ನ ಬರ್ಕೊಳ್ಳಿ. 1 ಇಂದ 2ಗೆ ಹೋಗಿ, 3ಗೆ ಹೋಗಿ, 4ಗೆ ಹೋಗಿ 1ಗೆ ಬರ್ತೀನಿ. ಇಲ್ಲ ಅಂತಂದ್ರೆ 1 ಇಂದ 2ಗೆ ಹೋಗಿ, ನೆಕ್ಸ್ಟ್ 4 3 1 ಬರ್ತೀನಿ. 4 3 1. ನೆಕ್ಸ್ಟ್ 1 3 2 4 1 1 3 2 4 1 1 3 4 2 1 1 3 4 2 1. ನೆಕ್ಸ್ಟ್ 1 4 2 3 1 1 4 2 3 1. ನೆಕ್ಸ್ಟ್ 1 4 3 2 1 1 4 3 2 1. ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಅಷ್ಟರದ್ದು ಕೂಡ ಟೋಟಲ್ ಪಾತ್ ಕಾಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1 ಇಂದ 2ಗಾದ್ರೆ 10 ಇದೆ, ಪ್ಲಸ್ 2 ಇಂದ 3ಗೆ 35, ಪ್ಲಸ್ 3 ಇಂದ 4ಗೆ 30, ಪ್ಲಸ್ 4 ಇಂದ 1ಗೆ 20. ನೆಕ್ಸ್ಟ್ 1 ಇಂದ 2ಗೆ 10 ಇದೆ, ಪ್ಲಸ್ 2 ಇಂದ 4ಗೆ 25, 4 ಇಂದ 3ಗೆ 30, 3 ಇಂದ 1ಗೆ 15. ನೆಕ್ಸ್ಟ್ 1 ಇಂದ 3ಗೆ 15 ಇದೆ, ಪ್ಲಸ್ 3 ಇಂದ 2ಗೆ 35, ಪ್ಲಸ್ 2 ಇಂದ 4ಗೆ 25, ಪ್ಲಸ್ 4 ಇಂದ 1ಗೆ 20. ನೆಕ್ಸ್ಟ್ 1 ಇಂದ 3ಗೆ 15 ಇದೆ, ಪ್ಲಸ್ 3 ಇಂದ 4ಗೆ 30 ಇದೆ, ಪ್ಲಸ್ 4 ಇಂದ 2ಗೆ 25 ಇದೆ, ಪ್ಲಸ್ 2 ಇಂದ 1ಗೆ 10. ನೆಕ್ಸ್ಟ್ 1 ಇಂದ 4ಗೆ 20, ಪ್ಲಸ್ 4 ಇಂದ 2ಗೆ 25, ಪ್ಲಸ್ 2 ಇಂದ 3ಗೆ 35, ಪ್ಲಸ್ 3 ಇಂದ 1ಗೆ 15. ನೆಕ್ಸ್ಟ್ 1 ಇಂದ 4ಗೆ 20 ಇದೆ, ಪ್ಲಸ್ 4 ಇಂದ 3ಗೆ 30, ಪ್ಲಸ್ 3 ಇಂದ 2ಗೆ 35, ಪ್ಲಸ್ 2 ಇಂದ 1ಗೆ 10 ಆಯಿತು. ಸೊ ಇವಾಗ ಟೋಟಲ್ ಪಾತ್ ಕಾಸ್ಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 10 ಪ್ಲಸ್ 35 ಅಂದರೆ 45, 45 ಪ್ಲಸ್ 30 ಅಂತಂದರೆ 75, 75 ಪ್ಲಸ್ 20 ಅಂತಂದರೆ 95 ಆಯಿತು. ನೆಕ್ಸ್ಟ್ 10 ಪ್ಲಸ್ 25 ಅಂದರೆ 35, 35 ಪ್ಲಸ್ 30 ಅಂದರೆ 65, 65 ಪ್ಲಸ್ 15 ಅಂತ ಅಂದರೆ 70, 80 ಆಯಿತು. ನೆಕ್ಸ್ಟ್ 15 ಪ್ಲಸ್ 35 ಅಂತಂದರೆ 40, 50 ಆಯಿತು. 50 ಪ್ಲಸ್ 25 ಅಂತಂದರೆ 75, 75 ಪ್ಲಸ್ 20 ಅಂತಂದರೆ 95. 15 ಪ್ಲಸ್ 30 ಅಂದರೆ 45, 45 ಪ್ಲಸ್ 25 ಅಂತಂದರೆ 50, 70 ಆಯಿತು. 70 ಪ್ಲಸ್ 10 ಅಂತಂದರೆ 80. 20 ಪ್ಲಸ್ 25 ಅಂದರೆ 45, 45 ಪ್ಲಸ್ 35 50, 80. 80 ಪ್ಲಸ್ 15 ಅಂತಂದರೆ 95 ಆಯಿತು. ನೆಕ್ಸ್ಟ್ 20 ಪ್ಲಸ್ 30 ವಿಲ್ ಬಿ 50, 50 ಪ್ಲಸ್ 35 85, 85 ಪ್ಲಸ್ 10 ಏನಾಯಿತು 95. ಈಗ ನಾನು ಅವಾಗಲೇ ಹೇಳಿದ್ದೆ ಸ್ಮಾಲೆಸ್ಟ್ ಪಾತ್ ಕಾಸ್ಟ್ ಯಾವ್ದು ಬರುತ್ತೆ ಅದನ್ನ ಚೂಸ್ ಮಾಡೋಣ ಅಂತ. ನೋಡಿ ಇಲ್ಲಿ 80 ಬಂದಿದೆ, ಇನ್ನೊಂದು ಕಡೆನೂ ಕೂಡ 80 ಬಂದಿದೆ. ಈಗ ಅವ್ನು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಇರ್ತಾನಲ್ಲ, ಅವನು ಈ ಪಾತ್ ಆದರೂ ಯೂಸ್ ಮಾಡ್ಬೋದು. ಫಸ್ಟು ಅವ್ನು ಹೋಮ್ ಸಿಟಿಯಿಂದ ಶುರು ಮಾಡಿ ಸೆಕೆಂಡ್ಗೆ ಹೋಗಿ, ಫೋರ್ತ್ಗೆ ಹೋಗಿ, ಥರ್ಡ್ಗೆ ಹೋಗಿ ಮತ್ತೆ ವಾಪಸ್ ಅವ್ನ ಸಿಟಿಗೆ ಬರ್ಬೋದು. ಇಲ್ಲ ಅಂತಂದರೆ 1 ಇಂದ 3ಗೆ ಹೋಗಿ, 3 ಇಂದ 4ಗೆ ಹೋಗಿ, 4 ಇಂದ 2ಗೆ ಹೋಗಿ ಮತ್ತೆ ವಾಪಸ್ ಆ ಸಿಟಿಗೆ ಬರ್ಬೋದು. ಸೊ ಇವಾಗ ದೀಸ್ ಟೂ ಆರ್ ದಿ ಪಾಸಿಬಲ್ ಲೀಸ್ಟ್ ಅಥವಾ ಶಾರ್ಟೆಸ್ಟ್ paths that can be used by the traveling salesman. ಸರಿನಾ?
ಸೊ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಏನಾದ್ರೂ ಕೂಡ ಈ 2 ಪಾತನ್ನ ಯೂಸ್ ಮಾಡಿದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಎಲ್ಲಾ ಊರನ್ನು ಕೂಡ ಅವನು ಟ್ರಾವರ್ಸ್ ಮಾಡಿ ಬರ್ಬೋದು. ಎಲ್ಲ ಊರನ್ನು ಟ್ರಾವರ್ಸ್ ಮಾಡಿ ಬರ್ಬೋದು ಸೇಲ್ಸ್ ಮಾಡ್ಕೊಂಡು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟು ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಟೆಕ್ನಿಕ್, ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.